ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನೊಂದಲ್ಲಿ ಅಗ್ನಿಪಥ್ ಸ್ಕೀಮಲ್ಲಿ ಏನು ಅಗ್ನಿವೀರರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇಂಡಿಯನ್ ಆರ್ಮಿಗಳಲ್ಲಿ. ಅದರದ್ದು ಇವಾಗ ನೋಟಿಫಿಕೇಶನ್ ಔಟ್ ಆಗಿರುವಂಥದ್ದು. ಇದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಕ್ವಾಲಿಫಿಕೇಷನ್ ಏನಾಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಇರುತ್ತೆ, ಅದೆಲ್ಲ ಈ ಒಂದು ರೀತಿ ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರಬೇಕು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 12 ಮಾರ್ಚ್ 2020 ಅಂದರೆ ಇವತ್ತರಿಂದ ಸ್ಟಾರ್ಟ್ ಆಗಿದೆ. 10 ಏಪ್ರಿಲ್ 2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ನೀವು ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ. ಓಕೆ, ಇಲ್ಲಿ ಎಲ್ಲ ಡಿಸ್ಟ್ರಿಕ್ದು ಒಂದು ನೋಟಿಫಿಕೇಶನ್ ಔಟ್ ಆಗಿದೆ. ನೀವು ಬೇಕಾದ್ರೆ ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಬೋದು. ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನಿಮಗೆ ಅಲ್ಲಿ ನಾನೊಂದು ನೋಟಿಫಿಕೇಷನ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಇವಾಗ ಬೆಳಗಾವಿದು ನನ್ನ ಹತ್ರ ಇದೆ ನೋಟಿಫಿಕೇಷನು. ಇನ್ನು ಅದೇ ರೀತಿ ಎಲ್ಲ ಜಿಲ್ಲೆಗಳದ್ದು ಸಹ ನೋಟಿಫಿಕೇಶನ್ ಔಟ್ ಆಗಿರುತ್ತೆ, ನೋಡ್ಕೊಳ್ಬೋದು ನೀವು ಸ್ನೇಹಿತರೆ. ಓಕೆ, ಬೆಳಗಾವಿ AROಗೆ ಯಾವುದು ಸಂಬಂಧಪಡುತ್ತೆ ಅಂದರೆ ಬೆಳಗಾವಿ, ಬೀದರು, ಕಲಬುರಗಿ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಡಿಸ್ಟ್ರಿಕ್ಗಳು ಸಂಬಂಧಪಡ್ತವೆ. ಅದೇ ರೀತಿ ಬೆಂಗಳೂರದಿದೆ, ಅದೇ ರೀತಿ ಬಾಗಲಕೋಟೆ, ಇನ್ನಿತರ ಒಂದು ಡಿಸ್ಟ್ರಿಕ್ಗಳದು ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಔಟ್ ಆಗಿರುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೋಬೋದು. ನನ್ನ ಟೆಲಿಗ್ರಾಮ್ ಚಾನಲ್ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಏಜು ಮತ್ತು ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅದೆಲ್ಲ ಇವಾಗ ನೋಡ್ತಗೋಣ. GDಗೆ ಅಂದರೆ ಜನರಲ್ ಡ್ಯೂಟಿಗೆ ನೋಡೋದಾದರೆ 10th ಕ್ಲಾಸನ್ನು ನೀವು ಮುಗಿಸಿರಬೇಕು. ಮಿನಿಮಮ್ 45 ಮಾರ್ಕ್ಸ್ ನಿಮ್ಮದು ಅಗ್ರಿಗೇಡ್ ಆಗಿರ್ಬೇಕಾದ್ರೆ ಪರ್ಸೆಂಟೇಜನ್ನು ನೀವು ಮಾಡಿರಬೇಕಾಗಿರುತ್ತೆ. 17 ವರೆಯಿಂದ 21 ವರ್ಷದ ಒಳಗಡೆ ಯಾರೆಲ್ಲ ಇರ್ತೀರಾ ನೀವೆಲ್ಲರಿಗೂ ಒಂದು ಜಾಬ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇದು ಜನರಲ್ ಡ್ಯೂಟಿ ಅಂದರೆ ಅಗ್ನಿವೀರ್ ಅಂತ ಕರಿತೀವಿ, GD ಅಂತ ಕರಿತೀವಿ. ನೆಕ್ಸ್ಟು ಅಗ್ನಿವೀರ್ ಟೆಕ್ನಿಕಲ್ ನೋಡೋದಾದರೆ ನೀವು PUCಯನ್ನು ಮುಗಿಸಿರಬೇಕು. PUCನ ನೀವು ಸೈನ್ಸ್ ಸ್ಟ್ರೀಮಲ್ಲಿ ಮುಗಿಸಿರಬೇಕಾಗಿರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಇಂಗ್ಲೀಷ್ನಲ್ಲಿ 50% ಮಾರ್ಕ್ಸನ್ನು ನೀವು ತೊಗೊಂಡಿರಬೇಕಾಗಿರುತ್ತೆ. ಅಂದರೆ ಈಚ್ ಸಬ್ಜೆಕ್ಟಲ್ಲಿ 40% ನೀವು ತೊಗೊಂಡಿರಬೇಕು. ಮಿನಿಮಮ್ ನಿಮ್ಮದು 50% ಆಗಿರಬೇಕಂದ್ರೆ ಪರ್ಸೆಂಟೇಜ್ ಆಗಿರಬೇಕಾಗಿರುತ್ತೆ. ಓಕೆ, ಇದಕ್ಕೆ 17 ವರೆಯಿಂದ 21 ವರ್ಷದ ಒಳಗಡೆ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಅಂತ ಬರ್ತಾರೆ. ಇದಕ್ಕೆ ಸಹ 12th ಕ್ಲಾಸನ್ನು ನೀವು ಮುಗಿಸಿರಬೇಕು. ಮಿನಿಮಮ್ 60% ನೀವು ಅಗ್ರಿಗೇಟ್ ಮಾಡಿರಬೇಕಂದ್ರೆ ಪರ್ಸೆಂಟೇಜನ್ನು ಮಾಡಿರಬೇಕು. ಅದರಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸು ಅಥವಾ ನಿಮ್ದು ಏನಾದರೂ ಅಕೌಂಟ್ ಇದ್ದರೆ ಅಕೌಂಟು ಅದು 50% ನಿಮ್ಮದು ದಾಟಿರಬೇಕಾಗಿರುತ್ತೆ. ಅಂದರೆ ನೀವು 50 ಮಾರ್ಕ್ಸಿಂದ ಜಾಸ್ತಿ ತೊಗೊಂಡಿರಬೇಕಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಆಗಿ ನೀವು ಆರ್ಟ್ಸ್ ಮಾಡಿ ಇಂಗ್ಲೀಷಲ್ಲಿ 50%ಗಿಂತ ಜಾಸ್ತಿ ಮಾಡಿದರೆ ಮಾತ್ರ ನೀವು ಅರ್ಜಿಗಳನ್ನ ಹಾಕೋಕ್ಕಾಗೋದು. ಅದಕ್ಕಿಂತ ಕಡಿಮೆ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಇದು 17 ವರೆಯಿಂದ 21 ವರ್ಷದ ಒಳಗಡೆ ಯಾರು ಇರ್ತಾರೆ ಅವರು ಅರ್ಜಿಗಳನ್ನ ಹಾಕ್ಕೊಳ್ಬೋದು. ನೆಕ್ಸ್ಟು ಟ್ರೇಡ್ಸ್ಮ್ಯಾನು, ಇದಕ್ಕೆ 10th ಕ್ಲಾಸನ್ನು ಮುಗಿಸಿರಬೇಕು. ಸಿಂಪಲಾಗಿ ನೀವು ಪಾಸ್ ಆಗಿದ್ರೆ ಸಾಕು ಅರ್ಜಿಗಳನ್ನ ಹಾಕ್ಕೊಳ್ಬೋದು. ಇನ್ನು 8th ಪಾಸಲ್ಲಿಯೂ ಸಹ ಒಂದಷ್ಟು ಟ್ರೇಡ್ಸ್ಮ್ಯಾನ್ ಉದ್ಯೋಗ ಬರ್ತಾವೆ. ಅದಕ್ಕೂ ಸಹ 17 ವರೆಯಿಂದ 21 ವರ್ಷದೊಳಗೆ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೊಟ್ಟಿದ್ದಾರೆ. 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008 ಒಳಗಡೆ ಯಾರೆಲ್ಲ ಇರ್ತೀರಾ ಅವ್ರು ಮಾತ್ರ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. 10th, 12th, 8th ಮತ್ತು ITI ಪಾಸ್ ಆದವರು ಸಹ ಈ ಒಂದು ಜಾಬ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಆಲ್ರೆಡಿ ಇವಾಗ ಹೇಳಿದ್ದೀನಿ ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ. ಹಾಗೆ ಸಂಬಳ ಈ ರೀತಿ ಇರುತ್ತೆ, ನೀವು ನೋಡ್ಕೊಳ್ಬೋದು. ಇಲ್ಲಿ ಸಂಬಳ ಕೊಟ್ಟಿದ್ದಾರೆ, ಎಷ್ಟೆಷ್ಟು ನಾವು ಪೇ ಮಾಡ್ತೀವಿ ಅಂತ. ಹಾಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 12 ಮಾರ್ಚ್ 2025 ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. 10 ಏಪ್ರಿಲ್ 2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದರ ಒಂದು ಅಪ್ಲಿಕೇಶನ್ ಫೀ ನೋಡಿದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ನೀವು ಅಪ್ಲಿಕೇಶನ್ ಫೀನ ಅಂದರೆ ಎಕ್ಸಾಮ್ ಫೀಯನ್ನು ತುಂಬಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟು ಎಕ್ಸಾಮ್ ನಡೆಸ್ತಾರೆ, ಅದ ನಂತರ ಫಿಸಿಕಲ್ ಇರುತ್ತೆ, ಮೆಡಿಕಲ್ ಇರುತ್ತೆ, ಅದ ನಂತರ ಜಾಯ್ನಿಂಗ್ ಲೆಟ್ರ್ ಅಂದರೆ ಒಂದು ಫೈನಲ್ ಆಗಿ ನಿಮ್ಮದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು ಹೆಸರಿದ್ದರೆ ನೀವು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರ ಅಂತ ಅರ್ಥ. ಓಕೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಸ್ಟು ನಾವು ಫಿಸಿಕಲ್ ಯಾವ ರೀತಿ ಇರೋದು ಅಂತ ನೋಡಿಬಿಡೋಣ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಈ ಬಾರಿ 4 ಗ್ರೂಪ್ಗಳನ್ನು ಮಾಡಿರ್ತಾರೆ. ಅಂದರೆ ಮೊದಲೆಲ್ಲ 5 ನಿಮಿಷ 45 ಸೆಕೆಂಡ್ ಒಳಗಡೆ ನೀವು ಒಂದು ಕ್ಲಿಯರ್ ಮಾಡಬೇಕಾಗಿರುತ್ತೆ ರನ್ನಿಂಗನ್ನು. ಆದರೆ ಈ ಬಾರಿ 6 ನಿಮಿಷ 15 ಸೆಕೆಂಡ್ ತನಕ ನಿಮಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮಾರ್ಕ್ಸ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯಾವ ರೀತಿ ರನ್ನಿಂಗನ್ನು ಕ್ಲಿಯರ್ ಮಾಡ್ತೀರಾ ಅದರ ಮೇಲೆ ನಿಮಗೆ ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ. ಅಪ್ ಟು 5 ಮಿನಿಟ್ಸ್ 30 ಸೆಕೆಂಡಲ್ಲಿ ನೀವು ಕ್ಲಿಯರ್ ಮಾಡಿದರೆ ಇದನ್ನು ಎಕ್ಸಲೆಂಟ್ ಅಂತ ಕರೀತಾರೆ. ಇಲ್ಲಿ 60 ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ ರನ್ನಿಂಗಲ್ಲಿ. ಪುಲ್ಅಪ್ಸಲ್ಲಿ 10ಕ್ಕೆ 10 ಹೊಡೆದರೆ 40 ಮಾರ್ಕ್ಸ್ಗಳು ಸಿಗ್ತವೆ. 5 ನಿಮಿಷ 31 ಸೆಕೆಂಡಿಂದ 5 ನಿಮಿಷ 45 ಸೆಕೆಂಡ್ ತನಕ ನೀವೇನಾದರೂ ರನ್ನಿಂಗ್ ಮಾಡಿದರೆ 48 ಮಾರ್ಕ್ಸ್ಗಳು ನಿಮಗೆ ಕೊಡ್ತಾ ಹೋಗ್ತಾರೆ ರನ್ನಿಂಗಲ್ಲಿ. ಪುಲ್ಅಪ್ಸಲ್ಲಿ ನೀವೇನಾದರೂ 9 ಮಾಡಿದರೆ 33 ಮಾರ್ಕ್ಸ್ಗಳು ಕೊಡ್ತಾ ಹೋಗ್ತಾರೆ. ಅದೇ ರೀತಿ 5 ನಿಮಿಷ 46 ಸೆಕೆಂಡಿಂದ 6 ನಿಮಿಷದ ತನಕ ನೀವು ರನ್ನಿಂಗ್ ಮಾಡಿದರೆ 36 ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ. ಪುಲ್ಅಪ್ಸ್ ಏನಾದರೂ ನೀವು 8 ಮಾಡಿದರೆ 27 ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ. 6 ನಿಮಿಷ 1 ಸೆಕೆಂಡಿಂದ 6 ನಿಮಿಷ 15 ಸೆಕೆಂಡ್ ಒಳಗಡೆ ರನ್ನಿಂಗ್ ಮಾಡಿದರೆ 24 ಮಾರ್ಕ್ಸ್ಗಳು ಸಿಗ್ತಾ ಹೋಗ್ತವೆ. ಪುಲ್ಅಪ್ಸಲ್ಲಿ ನೀವು 7 ಮಾಡಿದರೆ 21 ಮಾರ್ಕ್ಸು, 6 ಹೊಡೆದರೆ 16 ಮಾರ್ಕ್ಸ್. ಅಂದರೆ ಮಿನಿಮಮ್ ನೀವು 6 ಹೊಡಿಲೇಬೇಕು, ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಇಲ್ಲಿ ಜಿಗ್ಜ್ಯಾಗ್ ಅಂತ ಒಂದು ಟೆಸ್ಟನ್ನು ಮಾಡ್ತಾರೆ. ಅಂದರೆ ಒಂದು ಸ್ಟೀಲ್ ರಾಡ್ ಇರುತ್ತೆ, ಅದರ ಮೇಲೆ ನೀವು ನಡ್ಕೊಂಡು ಹೋಗಬೇಕು. ಇನ್ನು 9 ಫೀಟ್ ಡಿಚ್ ಅಂದರೆ ನೀವು ಒಂದು 9 ಫೀಟ್ ಇರೋ ಒಂದು ಹಳ್ಳನ ಜಿಗಿಬೇಕಾದ್ರೆ ಅಂದರೆ ತೆಗೆದಿರ್ತಾರೆ ಅಲ್ಲಿ, ಅದನ್ನ ಜಿಗಿಬೇಕಾಗಿರುತ್ತೆ. 1.6 ಕಿಲೋಮೀಟರ್ ರನ್ನಿಂಗ್ ಅಂದರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ನೀವು ರನ್ನಿಂಗನ್ನು ಪಾಸ್ ಮಾಡಬೇಕಾಗಿರುತ್ತೆ.
ಇನ್ನು ಫಿಸಿಕಲ್ ಮೆಜರ್ಮೆಂಟ್ಸ್ ಎಲ್ಲ ಏನಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ಇನ್ನು ಜಿ ಡಿಗೆ ಅಂದರೆ ಅಗ್ನಿವೀರ್ ಜನರಲ್ ಡ್ಯೂಟಿಗೆ 166 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ. ನಿಮ್ಮ ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟರ್ ಇರಬೇಕು. ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಉಬ್ಬಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ಟೆಕ್ನಿಕಲ್ಗೆ 165 ಸೆಂಟಿಮೀಟರ್ ಹೈಟು, ಟ್ರೇಡ್ಸ್ಮನ್ಗೂ 166 ಸೆಂಟಿಮೀಟರ್ ಹೈಟು, ಅಗ್ನಿವೀರ್ ಸ್ಟೋರ್ ಕೀಪರ್ ಅಥವಾ ಕ್ಲರ್ಕ್ಗೆ 162 ಸೆಂಟಿಮೀಟರ್ ಹೈಟ್ ಇದ್ದರೆ ನೀವು ಪಾಸ್ ಆಗ್ತೀರಾ. ಅಂದರೆ ಇಷ್ಟು ಮೆಜರ್ಮೆಂಟ್ ನಿಮ್ಮದು ಬರಲೇಬೇಕು. ಇಷ್ಟು ಸ್ನೇಹಿತರೆ ನೀವು ಎಕ್ಸಾಮ್ ಮತ್ತು ಫಿಸಿಕಲನ್ನು ಕ್ಲಿಯರ್ ಮಾಡಿದರೆ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಮೆಡಿಕಲ್ ಎಕ್ಸಾಮ್ನ ನೀವು ಪಾಸ್ ಆದರೆ ನಿಮಗೆ ಫೈನಲ್ ಮೆರಿಟ್ ಅಂತ ಬಿಡ್ತಾರೆ. ಆ ಫೈನಲ್ ಮೆರಿಟಲ್ಲಿ ನಿಮ್ಮದು ಹೆಸರಿದೆ ಅಂದರೆ ನೀವು ಖಂಡಿತ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತಲೇ ಅರ್ಥ. ಸ್ನೇಹಿತರೆ ಇದಕ್ಕೆ ಬೇಕಾದರೆ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದು ಖಂಡಿತ ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಬೇಕಂದರೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ, ಅಂದರೆ ಅಪ್ಲೈ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನೊಂದು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಅಂತ